ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಮಾಡ್ತಾ ಇರೋದು ಪಾಸ್ತಾ. ನಾವಿಲ್ಲಿ ತೊಗೊಂಡಿರೋದು 200 ಗ್ರಾಮ್ ಪಾಸ್ತಾ, 1 ಕಪ್ ಆನಿಯನ್ ಕಟ್ ಮಾಡ್ಕೊಂಡಿರೋದು, 1 ಕಪ್ ಕೆಚಪ್ ಟೊಮೆಟೊ ಕೆಚಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಟ್ ಮಾಡ್ಕೊಂಡಿರೋವಂಥ ಕ್ಯಾರೆಟು, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ, 2 ಟೊಮೆಟೊ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಪಾಸ್ತಾ ಮಸಾಲ, ಕೊರಿಯಂಡರು, ಉಪ್ಪು, ಅಚ್ಕಾರದ ಪುಡಿ, ಧನಿಯಾ, ಬೀನ್ಸು, ಮೆಣಸಿನಕಾಯಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಪಾಸ್ತಾನ 2-3 ಕುದಿ ಬರೋವರೆಗೂ ಕುದಿಸ್ಬೇಕು. 10-15 ನಿಮಿಷವರೆಗೂ ಕುದಿಸ್ಬೇಕು. ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಪಾಸ್ತಾ ಈಗ ಕುದ್ದಿದೆ. ಕಟ್ ಮಾಡ್ಕೊಂಡಿರೋ ಕ್ಯಾರೆಟನ್ನು ಹಾಕೋಬೇಕು, ಬೀನ್ಸ್ ಹಾಕೋಬೇಕು, ಮೆಣಸಿನಕಾಯಿ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಇದು 2-3 ನಿಮಿಷ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಾಸ್ತಾ ನೀರು ತೆಗಿತಾ ಇದ್ದೀವಿ. ಇದಾದಮೇಲೆ ತಣ್ಣೀರು ಆ್ಯಡ್ ಮಾಡಬೇಕು. ನೋಡಿ, ಬಿಡಿ ಬಿಡಿ ಆಗುತ್ತೆ. ಟೊಮೆಟೊ 2 ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋ ಟೊಮೆಟೊ ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಚ್ಕಾರದ ಪುಡಿ, ಖಾರ ಕಮ್ಮಿ ಇರಲಿ, ಸ್ವಲ್ಪ ಧನಿಯಾ, ಟೊಮೆಟೊ ಕೆಚಪನ್ನು ಹಾಕ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ಬೇಯಿಸಬೇಕು. ಪಾಸ್ತಾ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಪಾಸ್ತಾ ಒಂಥರ ಉದುರುದ್ರು ಆಗಬೇಕು. ಕೊರಿಯಂಡರ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಪಾಸ್ತಾ ಮಸಾಲ ಹಾಕಬೇಕು ಗಾರ್ನಿಷಿಗೋಸ್ಕರ. ಫೈನಲಿ ಪಾಸ್ತಾ ಈಸ್ ರೆಡಿ. ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.